Hello everyone, welcome to Max Easy. This is new series of our channel. Already ನಮ್ಮ ಚಾನಲಲ್ಲಿ SLC ಪಾಸಿಂಗ್ ಪ್ಯಾಕೇಜ್ನ ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಬೇಕಿರೋರು SLC ಪಾಸಿಂಗ್ ಪ್ಯಾಕೇಜ್ ಬೇಕಂದ್ರೆ ಐ ಕಾರ್ಡಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಸೀರೀಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ NCERT ಸೊಲ್ಯೂಷನ್. ಸೊ ನಾವು ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಚಾಪ್ಟರ್ ತಗೊಂಡು ಅದನ್ನ ಚಾಪ್ಟರ್ನ ಡಿಸ್ಕಸ್ ಬೇಸಿಗಿಂದ ಆ ಚಾಪ್ಟರ್ನ ಡಿಸ್ಕಸ್ ಮಾಡಿ ಟೆಕ್ಸ್ಟ್ ಬುಕ್ ಸೊಲ್ಯೂಷನು ಮಾಡ್ತೀವಿ. ಸೊ NCERT ಸೊಲ್ಯೂಷನ್ ನೋಡ್ತಾ ಇದ್ದೀವಿ. ಸೊ ಇದು ಈ ವಿಡಿಯೋಲಿ ನಾವು ಕ್ಲಾಸ್ 8 ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರ್ನ ಡಿಸ್ಕಸ್ ಮಾಡೋಣ. ಲೈಕ್ ಮಾಡಿ, ಶೇರ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಸೊ ಇದು ಅವರ್ ಚಾನಲ್ ಗ್ರೋ ಆಗೋಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಲೆಟ್ಸ್ ಗೋ ಟು ದಿ ಸೆಕ್ಷನ್. Today our topic is understanding quadrilateral. So NCERT, CBSE both are equal. Page number and chapter orders only change. So before learning that understanding quadrilaterals, we can see some basic things. So basic things ಗೊತ್ತಾಗಿದ ಮೇಲೆನೇ ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲೇಟರಲ್ಸ್ನೇ ಡಿಸ್ಕಸ್ ಮಾಡೋಣ. ಸೊ ಅದಕ್ಕೆ ಫಸ್ಟ್ ವಿ ಅಂಡರ್ಸ್ಟ್ಯಾಂಡ್ ದ ಕರ್ವ್ಸ್. ಸೊ ಕರ್ವ್ಸಲ್ಲಿ ಓಪನ್ ಕರ್ವ್ಸ್ ಆ್ಯಂಡ್ ಕ್ಲೋಸ್ಡ್ ಕರ್ವ್ಸ್ ಇರುತ್ತೆ. ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ತೋರಿಸಿದ್ದೀವಿ. ಅದರಲ್ಲಿ ಈ ಸೈಡ್ ಕರ್ವ್ಸ್ ಇರೋದು ಫುಲ್ಲಾಗಿ ಇಲ್ಲಿ ಇರೋದೆಲ್ಲ ಕರ್ವ್ಸ್ನೇ. ಸೊ ಸಮ್ ಕರ್ವ್ಸ್ ಆರ್ ಕ್ಲೋಸ್ಡ್ ಕರ್ವ್ಸ್, ಸಮ್ ಕರ್ವ್ಸ್ ಆರ್ open curves. So means we can draw that without lifting the pencil, we can draw the any one of the shape that is called to the curve line. Open curve, closed curve ಇದೆ. ಓಪನ್ ಕರ್ವ್ ಅಂದರೆ ಜಸ್ಟ್ ದಟ್ ಈಸ್ ಓಪನ್. ಸೊ ಸ್ಟಾರ್ಟಿಂಗ್ ಪಾಯಿಂಟು ಎಂಟು ಪಾಯಿಂಟು ಟುಗೆದರ್ ಆಗಿ ಇರಲ್ಲ, ಅದು ಏನಾಗಿರಲ್ಲ, ಕಟ್ಟಾಗಿನೂ ಇರಲ್ಲ. ಇಟ್ ಇಸ್ ನಾಟ್ ಕಟ್ ಇಟ್ ಸೆಲ್ಫ್. ಕ್ಲೋಸ್ಡ್ ಕರ್ವ್ ಅಂದರೆ ಅದನ್ನು ಎರಡು ವೇಲಿ ಇದೆ. ಸೊ ಅದು ಒಂದು ಇಂಟರ್ಸೆಕ್ಟ್ ಆಗ್ಬೋದು, ಕಟ್ ಇಟ್ ಸೆಲ್ಫ್ನೂ ಆಗ್ಬೋದು, ಆರ್ ಎಲ್ಸ್ ರೆಗ್ಯುಲರ್ ಆಗಿ ಸ್ಟಾರ್ಟಿಂಗ್ ಪಾಯಿಂಟ್ ಎಂಡ್ ಪಾಯಿಂಟ್ ಕ್ಲೋಸ್ ಮಾಡಿ ಸಿಂಪಲ್ಲಾಗಿ ಕ್ಲೋಸ್ಡ್ ಕರ್ವ್ಸ್ ಆಗಿ ಇರ್ಬೋದು. ಸೊ ಇದರಲ್ಲಿ ಕ್ಲೋಸ್ಡ್ ಕರ್ವ್ಸಲ್ಲಿ ಎರಡು ವೆರೈಟಿ ಇದೆ. ಒಂದು ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್, ಅನದರ್ ಒನ್ ಜಸ್ಟ್ ಕ್ಲೋಸ್ಡ್ ಕರ್ವ್ಸ್. ಕ್ಲೋಸ್ಡ್ ಕರ್ವ್ಸ್ ಅಂದರೆ ಅದು ಒಂದು ಓಪನ್ ಆ್ಯಂಡ್ ಎಂಡ್ ಪಾಯಿಂಟ್ ಇರ್ಬೋದು, ಆರ್ ಎಲ್ಸ್ ಕಟ್ ಇಟ್ ಸೆಲ್ಫ್ನೂ ಇರ್ಬೋದು. ಎರಡಲ್ಲಿ ಯಾವುದೋ ಒಂದು ಕ್ಲೋಸ್ಡ್ ಕರ್ವ್ಸ್. ಸೊ ನಾವು ಮಾರ್ಕ್ ಮಾಡಿರೋದಲ್ಲ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್. ಅದರಲ್ಲಿ ಏನಾಗಿರಲ್ಲ, ಇಟ್ ಇಸ್ ನಾಟ್ ಕಟ್ ಇಟ್ ಸೆಲ್ಫ್. ಅದು ಏನಾಗಲ್ಲ, ಒಳಗಡೆ ಅದನ್ನೇ ಕಟ್ ಮಾಡ್ಕೊಳ್ಳಲ್ಲ. ಇಟ್ ಈಸ್ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್. ಇದು ಎರಡು ಎಕ್ಸಾಂಪಲು ಜಸ್ಟ್ ಕ್ಲೋಸ್ ಕರ್ವ್ಸ್. ಅದೆರಡು ನೋಡಿ ಇಟ್ ಸೆಲ್ಫ್ ಕಟ್ಟಾಗಿದೆ. ಸೊ ಇಟ್ ಇಸ್ ಕ್ಲೋಸ್ಡ್ ಕರ್ವ್ಸ್. ಇದು ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್ ಇಲ್ಲ. ಸೊ ಈ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು. ಇದೆಲ್ಲ ನೀವು ಬೇಸಿಕ್ ಲಾಸ್ಟ್ ಇಯರ್ ಲರ್ನ್ ಮಾಡಿರ್ತೀರ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಪೇಜಲ್ಲಿ ಒಂದು ಪ್ರಾಕ್ಟೀಸ್ ಥರ ಕೊಟ್ಟಿದ್ದಾರೆ. ಸೊ ಒಂದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ಫಿಗರ್ಸ್ ಕೊಟ್ಟಿದ್ದಾರೆ, ದೆನ್ ರೈಟ್ ಹ್ಯಾಂಡ್ ಸೈಡಲ್ಲಿ ಟೈಪ್ಸ್ ಆಫ್ ದ ಕರ್ವ್ಸ್ ಕೊಟ್ಟಿದ್ದಾರೆ. So first one, see what is the type of the curve. See the first one is simple curve, but that is not closed. Simple curve ಆಗಿರುತ್ತೆ, not closed ಆಗಿರಲ್ಲ. So second one is not a simple curve. So that is cut itself. That is not a simple curve. Third one is, see that is a simple closed curve. Just ಅದು ಹಂಗೆ ಕ್ಲೋಸ್ ಆಗಿದೆ, a simple closed curve. Last one, that is closed curve, but that is not simple. ಸೊ ಅದು ಎರಡು ಟೈಪ್ ಆಫ್ ಕ್ಲೋಸ್ ಥರ ಆಗಿರೋದು. ಸೊ ದಟ್ ಈಸ್ ಕ್ಲೋಸ್ಡ್ ಕರ್ವ್, ಬಟ್ ದಟ್ ಈಸ್ ನಾಟ್ ಸಿಂಪಲ್. ಈಗ ಕರ್ವ್ಸ್ ಬಗ್ಗೆ ನಿಮಗೆ ಒಂದು ರೀಕಾಲ್ ಆಯಿತು. ನೆಕ್ಸ್ಟ್ ಪಾಲಿಗನ್ ಏನಂತ ನೋಡೋಣ. ಪಾಲಿಗನ್ ಅಂದರೆ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್, ದಟ್ ಈಸ್ ಪಾಲಿಗನ್ಸ್. ಸೊ ಪಾಲಿಗನ್ಸ್ ಇಸ್ ನಥಿಂಗ್ ಬಟ್ ಪಾಲಿಗನ್ಸ್ ಅಂದರೆ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್, ದಟ್ ಈಸ್ ಪಾಲಿಗನ್ಸ್. ಸಿ ಇಯರ್ ಸಮ್ ಸೆಟ್ ಆಫ್ ದ ಎಕ್ಸಾಂಪಲ್ಸ್. ಎಲ್ಲನೂ ಕರ್ವ್ಸ್ನೇ, ಬಟ್ ಈ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಇರೋದಲ್ಲ ಕ್ಲೋಸ್ಡ್ ಪಾಲಿಗನ್ಸ್, ದಟ್ ಇಸ್ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್, ದಟ್ ಇಸ್ ಪಾಲಿಗನ್ಸ್. RHS ಸೈಡ್ ಇರೋದನ್ನು ಕರ್ವ್ಸೇ, ಬಟ್ ಇಟ್ ಇಸ್ ನಾಟ್ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್. ಅದು ಕಟ್ ಇಟ್ ಸೆಲ್ಫ್ ಕಟ್ ಆಗಿದೆ, ದಟ್ ಇಸ್ ಓಪನ್ ಆಗಿದೆ. ಸೊ ಇಟ್ ಇಸ್ ನಾಟ್ ದ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್. ಸೊ ಪಾಲಿಗನ್ ಅಂದರೆ ಏನೋ ಸಿಂಪಲ್ ಕ್ಲೋಸ್ಡ್ ಕರ್ವ್ಸ್, ದಟ್ ಇಸ್ ಪಾಲಿಗನ್. ಸೊ ಪಾಲಿಗನ್ಸ್ ಅಂದರೆ ಏನು, 2-3 ಲೈನ್ಸ್ ಜಾಯ್ನಿಂಗ್ ಟುಗೆದರ್ ಮೀಟ್ ದ ಒನ್ ಪಾಯಿಂಟ್. ಓಕೆ, ದಟ್ ಇಸ್ ಪಾಲಿಗನ್ಸ್. 2 or more of the lines join together at the one point, meet at the one point, that is polygons. ಈ ಪಾಲಿಗನ್ಸಲ್ಲಿ ವೆರೈಟಿ ಆಫ್ ದ ಪಾಲಿಗನ್ಸ್ ಇದೆ, ಟೈಪ್ ಆಫ್ ದ ಪಾಲಿಗನ್ಸ್ ಇದೆ. ಅದು ಏನೇನಂತ ನೋಡೋಣ. ಈಗ ಪಾಲಿಗನ್ ಅಂದರೆ ಏನಂತ ಅರ್ಥ ಆಗಿರ್ಬೋದು. ಸೊ ಪಾಲಿಗನ್ ಅಂದರೆ 2 or 3 ಲೈನ್ ಸೆಗ್ಮೆಂಟ್ ಮೀಟ್ ಅಟ್ ಎ ಒನ್ ಪಾಯಿಂಟ್ ಆರ್ ಇಂಟರ್ಸೆಕ್ಟ್ ದ ಒನ್ ಪಾಯಿಂಟ್. ಸೊ ದಟ್ ಪಾಯಿಂಟ್ ವಿ ಕ್ಯಾನ್ ಕಾಲ್ ಟು ದ ವರ್ಟೆಕ್ಸ್. ಸೊ ಆ ವರ್ಟೆಕ್ಸಲ್ಲಿ ಮೀಟ್ ಮಾಡ್ತಾ ಇರೋದು ದಟ್ ಇಸ್ ಪಾಲಿಗನ್ ಅಂತ ಹೇಳ್ತೀವಿ. ಸೊ ಇಯರ್ ಪಾಲಿಗನ್ನ ಸೈಡ್ ವೈಸ್ ಕ್ಲಾಸಿಫೈ ಮಾಡಿದ್ದಾರೆ. So that is one side. Next one, semicircle is 2 side. So triangle is 3 side. So triangle is 3 side. So till ಇಲ್ಲಿ ತನಕ 1 side, 2 side, 3 side ಇದೆ. So 4 side ಇರೋದು ನಾವೇನಂತ ಕಾಲ್ ಮಾಡ್ತೀವಿ, ಕ್ವಾಡ್ರಿಲೇಟ್ರಲ್ಸ್. ಓಕೆ,
ಸೊ 3 side is triangles, 1 side is circle, 2 side is semicircle, 3 side is triangles. 4 side ಇರೋದು ಎಲ್ಲ ಪಾಲಿಗನ್ಸ್ನು ವಿ ಕ್ಯಾನ್ ಕಾಲ್ ಟು ದ ಕ್ವಾಡ್ರಿಲೇಟ್ರಲ್ಸ್. ಇವಾಗ ನಿಮ್ಮ ಚಾಪ್ಟ್ರಲ್ಲಿ ಕ್ವಾಡ್ರಿಲೇಟ್ರಲ್ಸ್ ಅಂತ ವರ್ಡ್ ಬಂದಿದೆ. ಸೊ 4 ಸೈಡ್ ಇರೋದು 4 ಸೈಡ್ ಆ್ಯಂಡ್ 4 ವರ್ಟಿಸಸ್ ಇರೋ ಎಲ್ಲ ಪಾಲಿಗನ್ಸ್ನು ಕ್ವಾಡ್ರಿಲೇಟ್ರಲ್ಸ್. ಸೊ 3 ಸೈಡ್ ಇರೋದೆಲ್ಲ ಎಲ್ಲನೂ ಪಾಲಿಗನ್ಸ್ನೇ, 1 ಸೈಡ್ 2 ಸೈಡ್ 3 ಸೈಡ್ ಇರೋದು ಎಲ್ಲನೂ ಪಾಲಿಗನ್ಸ್ನೇ. ಬಟ್ ಅದಕ್ಕೆಲ್ಲ ಸ್ಪೆಸಿಫೈಡ್ ನೇಮ್ ಇದೆ. 1 ಸೈಡ್ಗೆ ಸರ್ಕಲ್, 2 ಸೈಡ್ಗೆ ಸೆಮಿ ಸರ್ಕಲ್, 3 ಸೈಡ್ಗೆ ಟ್ರಯಾಂಗಲ್ ಅಂತ. ಬಟ್ 4 ಸೈಡ್ ಇರೋದು 4 ಸೈಡ್ ಆ್ಯಂಡ್ 4 ವರ್ಟಿಸಸ್ ಇರೋದು ಎಲ್ಲನೂ ಕ್ವಾಡ್ರಿಲೇಟ್ರಲ್ಸ್. ಸೊ 5 ಸೈಡ್ ಇರೋದು ಪೆಂಟಗನ್, 6 ಸೈಡ್ ಎಕ್ಸಗನ್, ಎಪ್ಟಗನ್, ಆಕ್ಟಗನ್, ನ್ಯಾನೋಗನ್, ಡೆಕಗನ್ ಆ ಥರ ಬರುತ್ತೆ. ಈಗ ಪಾಲಿಗನ್ ಹೆಂಗೆ ಕ್ಲಾಸಿಫೈ ಮಾಡ್ತೀವಿ ಅಂತ ಅರ್ಥ ಆಯಿತು. ನೆಕ್ಸ್ಟು ಡಯಾಗ್ನಲ್. ಸೊ ಡಯಾಗ್ನಲ್ ಅಂದರೆ ಏನು? ಇನ್ ಸಿ ದಟ್ ಇಯರ್ ದಟ್ ಈಸ್ ಪೆಂಟಗನ್. 5 ಸೈಡ್ಸ್ ಇದೆ ನೋಡಿ, 5 ಲೈನ್ ಸೆಗ್ಮೆಂಟ್ ಇದೆ. ಸೊ ದಟ್ ಈಸ್ ಪೆಂಟಗನ್. ಸೊ ಈ ಪೆಂಟಗನಲ್ಲಿ ವರ್ಟಿಸಸ್ ಇಸ್ ಎ ಬಿ ಸಿ ಡಿ ಇ ದ ವರ್ಟಿಸಸ್. ಈ ವರ್ಟಿಸಸ್ಸಲ್ಲಿ ಕಾನ್ಸಿಕ್ಯೂಟಿವ್ ವರ್ಟಿಸಸ್ನ ಜಾಯಿನ್ ಮಾಡೋಂಗಿಲ್ಲ. ಕಾನ್ಸಿಕ್ಯೂಟಿವ್ ವರ್ಟಿಸಸ್ ಅಂದರೆ ನೆಕ್ಸ್ಟ್ ವರ್ಟಿಸಸ್. ಸೊ ಎ ಅಂದಮೇಲೆ ಬಿ ಅಂದಮೇಲೆ ಸಿ, ಅದು ನೆಕ್ಸ್ಟ್ ವರ್ಟಿಸಸ್. ಅದೆಲ್ಲ ಜಾಯಿನ್ ಮಾಡುವಾಗ ಏನು ಸಿಗುತ್ತೆ ನಿಮಗೆ? ಲೈನ್ ಸೆಗ್ಮೆಂಟ್ ಸಿಗುತ್ತೆ. ಸೊ ಡಯಾಗ್ನಲ್ಸ್ ಅಂದರೆ ಏನು? ಕಾನ್ಸಿಕ್ಯೂಟಿವ್ ವರ್ಟಿಸಸ್ ಜಾಯಿನ್ ಮಾಡೋಂಗಿಲ್ಲ, ಆಪೋಸಿಟ್ ವರ್ಟಿಸಸ್ನ ಜಾಯಿನ್ ಮಾಡಬೇಕು. ಸೊ ಎ ಅಂದಮೇಲೆ ಬಿ ಜಾಯಿನ್ ಮಾಡೋಂಗಿಲ್ಲ, ಅದು ಅಂದಮೇಲೆ ಸಿನ ಜಾಯಿನ್ ಮಾಡಬೇಕು. ಸೊ ಆವಾಗ ಜಾಯಿನ್ ಮಾಡುವಾಗ ದಟ್ ಇಸ್ ಡಯಾಗ್ನಲ್ಸ್. ಸೊ ನೆಕ್ಸ್ಟ್ ಡಿನ ಜಾಯಿನ್ ಮಾಡುವಾಗ ಡಯಾಗ್ನಲ್ಸ್. ಈಗ ಎ ಟು ಇ ಜಾಯಿನ್ ಮಾಡೋಂಗಿಲ್ಲ, ಅದು ಮಾಡಿದರೆ ಅದು ಲೈನ್ ಸೆಗ್ಮೆಂಟ್ ಬರುತ್ತೆ. ಈಗ ಡಯಾಗ್ನಲ್ಸ್ ಅಂದರೆ ಏನು ಅರ್ಥ ಆಗಿದೆ? ಸೊ ಕಾನ್ಸಿಕ್ಯೂಟಿವ್ ವರ್ಟಿಸಸ್ನ ಬಿಟ್ಟು ಜಾಯಿನ್ ಮಾಡೋದು ಡಯಾಗ್ನಲ್ಸ್. ಇಲ್ಲಿ ಸಮ್ ಎಕ್ಸಾಂಪಲ್ ಪಿಕ್ಚರ್ಸ್ ತೋರಿಸಿದ್ದೀನಿ ನೋಡಿ. ಇದರಲ್ಲಿ ಟ್ರಯಾಂಗಲ್ಗೆ ಮಾತ್ರ ಡಯಾಗ್ನಲ್ಸ್ ಇಲ್ಲ. ಸೊ ಟ್ರಯಾಂಗಲ್ಸ್ಗೆ ಸೊ ಎಲ್ಲ ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ವರ್ಟಿಸಸ್ನೇ ಎಲ್ಲ ಇರೋದು. ಸೊ ಅದಕ್ಕೆ ಆಪೋಸಿಟ್ ವರ್ಟಿಸ್ ಜಾಯಿನ್ ಮಾಡೋಕ್ಕೆ ಆಗಲ್ಲ. ಸೊ ಟ್ರಯಾಂಗಲ್ಸ್ಗೆ ಮಾತ್ರ ಡಯಾಗ್ನಲ್ಸ್ ಇಲ್ಲ. ಅದು ಬಿಟ್ಟು ಎಲ್ಲದಕ್ಕೂ ಮಿಕ್ಕಿರೋ ಎಲ್ಲ ಕ್ವಾಡ್ರಿಲೇಟ್ರಲ್ಸ್, ಪೆಂಟಗನ್, ಎಕ್ಸಗನ್ ಎಲ್ಲದಕ್ಕೂ ಡಯಾಗ್ನಲ್ಸ್ ಇರುತ್ತೆ. ಸಿ ನೀವು ಪಿಕ್ಚರ್ ನೋಡುವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಟ್ರಯಾಂಗಲ್ಗೆ ಡಯಾಗ್ನಲ್ಸ್ ಇಲ್ಲ. ಸೊ ಡಯಾಗ್ನಲ್ಸ್ ಆಫ್ ದ ಪಾಲಿಗನ್ಸ್ ಫೈಂಡ್ ಔಟ್ ಮಾಡೋಕ್ಕೆ ಫಾರ್ಮುಲಾ ಇದೆ. ಸೊ ಈಗ ಒಂದು ಪಾಲಿಗನ್ ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ಡಯಾಗ್ನಲ್ಸ್ ಇದೆ ಅಂತ ನಾವು ಜಾಯಿನ್ ಮಾಡಿ ಹೇಳ್ಬೋದು, ಆರಲ್ಸ್ ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಏನು ಫಾರ್ಮುಲಾ ಅಂದರೆ n ಇಂಟು n-3 ಡಿವೈಡೆಡ್ ಬೈ 2. n ಇಸ್ ದ ನಂಬರ್ ಆಫ್ ದ ಸೈಡ್ಸ್. ಸೊ ನಂಬರ್ ಆಫ್ ದ ಸೈಡ್ಸ್ ಎಷ್ಟು ಅಂತ ನಮ್ಗೆ ಗೊತ್ತಿರುತ್ತೆ. ಸೊ ಪಿಕ್ಚರ್ ನೋಡುವಾಗ ಅದರಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ಗೊತ್ತಾಗುತ್ತೆ. ಸೈಡ್ಸ್ ಇಟ್ಕೊಂಡೇ ಪಾಲಿಗನ್ಸ್ನ ಕ್ಲಾಸಿಫೈ ಮಾಡಿದ್ದೀವಿ. ಆ ಎಷ್ಟು ಸೈಡ್ಸ್ ಇದೆಯೋ ಅದನ್ನು ಈ ಫಾರ್ಮುಲಾಲಿ ಸಬ್ಸ್ಟಿಟ್ಯೂಟ್ ಮಾಡುವಾಗ ವಿ ಕ್ಯಾನ್ ಗೆಟ್ ದ ನಂಬರ್ ಆಫ್ ದ ಡಯಾಗ್ನಲ್ಸ್. ಸಿ ಇನ್ ಕೇಸ್ ನಾವು ಹೇಳಿದ್ದೀನಿ ಟ್ರಯಾಂಗಲ್ಗೆ ಡಯಾಗ್ನಲ್ಸ್ ಇಲ್ಲ. ಸೊ ವಿ ಕ್ಯಾನ್ ಸ್ಟಾರ್ಟ್ ಫ್ರಮ್ ದ ಕ್ವಾಡ್ರಿಲೇಟ್ರಲ್. ಕ್ವಾಡ್ರಿಲೇಟ್ರಲ್ ಅಂದರೆ 4 ಸೈಡ್ಸ್ ಇದೆ. ಸೊ 4 ಇಂಟು 4 - 3 ಡಿವೈಡೆಡ್ ಬೈ 2. ಸೊ ಸಿಂಪ್ಲಿಫೈ ಮಾಡುವಾಗ 4 - 3 1. ಸೊ 4 1s are 4 ಡಿವೈಡೆಡ್ ಬೈ 2 ವಿ ಕ್ಯಾನ್ ಗೆಟ್ ದ 2 ಡಯಾಗ್ನಲ್ಸ್. ಆ ಥರ ಯಾವ ಪಾಲಿಗನ್ಸ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಎಷ್ಟು ಡಯಾಗ್ನಲ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಸೊ ಡಯಾಗ್ನಲ್ಸ್ ಅಂದಮೇಲೆ ಪಾಲಿಗನಲ್ಲಿ ರೆಗ್ಯುಲರ್ ಯಾವುದು, ಇರ್ರೆಗ್ಯುಲರ್ ಯಾವುದು ಅಂತ ಯು ಶುಡ್ ಅಂಡರ್ಸ್ಟ್ಯಾಂಡ್. ಸೊ ರೆಗ್ಯುಲರ್ ಅಂದರೆ ಏನಂದರೆ ದಟ್ ಇಸ್ ಆ್ಯಂಗಲ್ಸ್, ಈಕ್ವಲ್ ಆ್ಯಂಗಲ್ ಆ್ಯಂಡ್ ಈಕ್ವಲ್ ಸೈಡ್ ಆಗಿ ಇರಬೇಕು. ದಟ್ ಮೀನ್ಸ್ ಈಕ್ವಲ್ ಆ್ಯಂಗ್ಲರ್ ಆ್ಯಂಡ್ ಈಕ್ವಲ್ ಸೈಡ್ ಆಗಿ ಇರಬೇಕು. ಸೈಡು ಆ್ಯಂಗ್ಲು ಈಕ್ವಲ್ ಆಗಿ ಇರಬೇಕು. ಸಿ ಟ್ರಯಾಂಗಲ್ ಆಲ್ ದ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಗಲ್ ಆಗಿ ಇರ್ಬೋದು, 60 60 60 ಅಂತ. ಆ್ಯಂಡ್ ಸೈಡ್ಸ್ ಆಲ್ಸೋ ಈಕ್ವಲ್. ಸೊ ದಟ್ ಇಸ್ ಈಕ್ವಲೇಟ್ರಲ್ ಟ್ರಯಾಂಗಲ್. ದಟ್ ಇಸ್ ರೆಗ್ಯುಲರ್ ಪಾಲಿಗನ್. ಇದೇ ಈ ಸೈಡ್ ಈಗ ಒಂದು ರೆಗ್ಯುಲರಾಗಿ ಸಮ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಇರ್ರೆಗ್ಯುಲರ್ಗೆ ಸಮ್ ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಆಫ್ ರೆಗ್ಯುಲರ್ ಆ್ಯಂಡ್ ಇರ್ರೆಗ್ಯುಲರ್? ಆಲ್ ದ ಆ್ಯಂಗಲ್ಸ್ ಆ್ಯಂಡ್ ಆಲ್ ದ ಸೈಡ್ಸ್ ಆರ್ ಈಕ್ವಲ್ ಆಗಿ ಇರಬೇಕು. ಈಕ್ವಲ್ ಆ್ಯಂಗ್ಲರ್ ಆ್ಯಂಡ್ ಈಕ್ವಲೇಟ್ರಲ್, ಈಕ್ವಲ್ ಸೈಡ್ ಆಗಿ ಇರಬೇಕು. ಹಂಗಂದರೆ ದಟ್ ಈಸ್ ರೆಗ್ಯುಲರ್ ಪಾಲಿಗನ್. ಈಗ ಪಾಲಿಗನ್ ಬಗ್ಗೆ ನಿಮಗೆ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಕ್ವಾಡ್ರಿಲೇಟ್ರಲ್ ಇಲ್ಸೋ ಒನ್ ಆಫ್ ದ ಪಾಲಿಗನ್. ಸೊ ನಾವು ಟಾಪಿಕ್ ಇಸ್ ಕ್ವಾಡ್ರಿಲೇಟ್ರಲ್. ಸೊ ಕ್ವಾಡ್ರಿಲೇಟ್ರಲ್ ಆಲ್ಸೋ ಒನ್ ಆಫ್ ದ ಪಾಲಿಗನ್ಸ್. ಸೊ 4 ಸೈಡ್ ಪಾಲಿಗನ್ಸ್ ವಿ ಕ್ಯಾನ್ ಕಾಲ್ ಟು ದ ಕ್ವಾಡ್ರಿಲೇಟ್ರಲ್ಸ್. ಈಗ ನಿಮಗೆ ಕ್ವಾಡ್ರಿಲೇಟ್ರಲ್ಸ್ ಬೇಸಿಕ್ ಅರ್ಥ ಆಗಿರ್ಬೋದು. ಸೊ ಈಗ ಅರ್ಥ ಆಗಿರ್ಬೋದು 4 ಸೈಡ್ ಪಾಲಿಗನ್ಸ್ ದಟ್ ಈಸ್ ಕ್ವಾಡ್ರಿಲೇಟ್ರಲ್. ಸೊ ಯಾವುದೆಲ್ಲ ಕ್ವಾಡ್ರಿಲೇಟ್ರಲ್ಸ್? ಸ್ಕ್ವೇರ್, ರೆಕ್ಟ್ಯಾಂಗಲ್, ದೆನ್ ರಾಂಪಸ್, ಪ್ಯಾರಲೋಗ್ರಾಮ್, ಟ್ರಪೀಸಿಯಮ್. ಸೊ ಯಾವ್ದು ಶೇಪಿಗೆಲ್ಲ 4 ಸೈಡ್ ಇರುತ್ತೋ ಅದೆಲ್ಲ ಕ್ವಾಡ್ರಿಲೇಟ್ರಲ್ಸಲ್ಲಿ ಬರುತ್ತೆ. ಸೊ 4 ಸೈಡ್ 4 ವರ್ಟಿಸಸ್ ಇರಬೇಕು, ಅದರೆಲ್ಲ ಕ್ವಾಡ್ರಿಲೇಟ್ರಲ್ಸ್. ನೆಕ್ಸ್ಟ್ ವಿಡಿಯೋಲಿ ಎಕ್ಸಸೈಸ್ ಸೊಲ್ಯೂಷನ್ ಮಾಡೋಣ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಕ್ಲಿಕ್ ದ ಬೆಲ್ ಐಕನ್ ಆಲ್ಸೋ ಟು ಗೆಟ್ ದ ರೆಗ್ಯುಲರ್ ವಿಡಿಯೋಸ್. ಆವಾಗ ನಿಮಗೆ ಕಂಟಿನ್ಯೂಟಿ ಸಿಗುತ್ತೆ. ಥ್ಯಾಂಕ್ ಯು.